2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಿದ್ದಾರೆ. ಈ ಬಾರಿ 62.34% ಫಲಿತಾಂಶ ಬಂದಿದೆ. ಒಟ್ಟು 22 ಮಂದಿ 625ಕ್ಕೆ 625 ಅಂಕ ಗಳಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಫಲಿತಾಂಶದಲ್ಲಿಯೂ ಸುಧಾರಣೆ ಕಂಡು ಬಂದಿದೆ. ದಕ್ಷಿಣ ಕನ್ನಡ ಪ್ರಥಮ ಸ್ಥಾನ, ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನ ಹಾಗೂ ಉತ್ತರ ಕನ್ನಡ ಜಿಲ್ಲೆ 3ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಈ ವರ್ಷ ಇನ್ನೆರಡು ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುತ್ತಿದೆ. ಉತ್ತೀರ್ಣರಾಗದಿದ್ದರೆ ಅಥವಾ ಉತ್ತಮ ಅಂಕ ಲಭಿಸದಿದ್ದರೆ ವಿದ್ಯಾರ್ಥಿಗಳು ಇನ್ನೂ 2 ಬಾರಿ ಪರೀಕ್ಷೆ ಬರೆಯಬಹುದಾಗಿದೆ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿಜಯಪುರದ ಅಖಿಲ್ ಅಹಮದ್ ನದಾಫ್, ದೇವನಹಳ್ಳಿಯ ಸಿ ಭಾವನಾ, ಬೆಂಗಳೂರಿನ ಧನಲಕ್ಷ್ಮಿ, ಜಾಹ್ನವಿ, ಮಧುಸೂದನ್ ರಾಜು, ನಮಿತಾ, ರಂಜಿತಾ, ಯುಕ್ತ, ಮೈಸೂರಿನ ಧನುಷ್, ತನ್ಯಾ, ಉಡುಪಿಯ ಸ್ವಸ್ತಿ ಕಾಮತ್, ತುಮಕೂರಿನ ಮೊಹಮ್ಮದ್ ಆದಿಲ್, ಯಶ್ವಿತಾ ರೆಡ್ಡಿ, ಕೆಆರ್ಪೇಟೆಯ ಧೃತಿ, ಚಿತ್ರದುರ್ಗದ ಮೌಲ್ಯ ನಂದನ್, ಶಿವಮೊಗ್ಗದ ನಮನ, ನಿತ್ಯ ಕುಲಕರ್ಣಿ, ಸಹಿಷ್ಣು, ಶಿರಸಿಯ ಶಗುಪ್ತಾ, ಅಂಜುಮ್, ಹಾಸನದ ಉತ್ಸವ್ ಪಟೇಲ್ ಹಾಗೂ ಬೆಳಗಾವಿ ರೂಪಾ ಚನ್ನಗೌಡ ಪಾಟೀಲ್ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಇನ್ನು 65 ವಿದ್ಯಾರ್ಥಿಗಳು 624 ಅಂಕಗಳನ್ನು, 108 ವಿದ್ಯಾರ್ಥಿಗಳು 623 ಅಂಕಗಳನ್ನು, 189 ವಿದ್ಯಾರ್ಥಿಗಳು 622 ಅಂಕಗಳನ್ನು ಪಡೆದಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 625 ಅಂಕ ಪಡೆದ ವಿದ್ಯಾರ್ಥಿನಿ ಧನಲಕ್ಷ್ಮಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. ಯಶ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯಾಗಿರುವ ಧನಲಕ್ಷ್ಮಿಯ ತಂದೆ ಮೋಹನ್ ಪಾನ್ ಶಾಪ್ ನಡೆಸ್ತಾರೆ. ಮಗಳು ರಾಜ್ಯಕ್ಕೆ ಪ್ರಥಮ ಬಂದಿರೋದಕ್ಕೆ ಪೋಷಕರು, ಶಿಕ್ಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮುಂದೆ ಸಿಎ ಮಾಡಬೇಕೆಂದಿದ್ದೇನೆ ಅಂತ ಧನಲಕ್ಷ್ಮಿ ಹೇಳಿದ್ದಾಳೆ. ವಿಜಯಪುರದ ಅಖಿಲ್ ಅಹಮದ್ ನದಾಫ್ ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ ಆಗಿದ್ದಾನೆ. ಅಖಿಲ್ ತಂದೆ ತಾಯಿ ಇಬ್ಬರು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿ ಅಖಿಲ್ ಅಹಮದ್ ಸಾಧನೆಗೆ ಪೋಷಕರು, ಶಿಕ್ಷಕರು ಸಂಭ್ರಮ ಪಟ್ಟಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ರಣಕಹಳೆ ಮೊಳಗಿಸಿದ್ದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಂಡಿತ್ತು. ಶಿಸ್ತು ಉಲ್ಲಂಘನೆಗೆ ವಿಷಾದ ವ್ಯಕ್ತಪಡಿಸಿ ಹೈಕಮಾಂಡ್ಗೆ ಪತ್ರ ಬರೆಯಿರಿ ಅಂತ ಸಂಗಡಿಗರು ಸಲಹೆ ನೀಡಿದ್ರು. ಆದರೆ ವಾಪಸ್ ಆಗಲು ಪತ್ರ ಬರೆಯಲ್ಲ, ಭಿಕ್ಷೆ ಬೇಡಲ್ಲ ಅಂತ ಯತ್ನಾಳ್ ಪಟ್ಟು ಹಿಡಿದಿದ್ರು. ಇದೀಗ ಲಿಂಬಾವಳಿ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಮತ್ತಿತರ ಸಲಹೆ ಮೇರೆಗೆ ಯತ್ನಾಳ್ ಕೊನೆಗೂ ಹೈಕಮಾಂಡ್ಗೆ ಪತ್ರ ಬರೀತಾರಾ ಅನ್ನೋ ಕುತೂಹಲ ಮೂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.